ಬಾಗಲಕೋಟೆಯ ಉಪಚುನಾವಣೆ ಕಾವು ದಿನದಿಂದ ದಿನಕ್ಕೆ ರಂಗೇರುತ್ತಿದೆ. ತೆರೆಮರೆಯಲ್ಲಿ ರಾಜಕೀಯ ಚಟುವಟಿಕೆಗಳು ತೀವ್ರಗೊಳ್ಳುತ್ತಿವೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವಂಥ ಮಲ್ಲಿಕಾರ್ಜುನ್ ಚರಂತಮಠ್ ಅವರ ಮುಂದಿನ ನಡೆ ಏನು ಎಂಬುದು ಎಲ್ಲರಿಗೂ ಕುತೂಹಲಕಾರಿಯಾಗಿದೆ. ಈಗಾಗಲೇ ಬಿಜೆಪಿ ಪಕ್ಷದ ಮುಖಂಡರು ಹಾಗೂ ಕಾಂಗ್ರೆಸ್ ಪಕ್ಷದ ಕೆಲವರು ಸಂಪರ್ಕ ಮಾಡಿರುವ ಬಗ್ಗೆ ಮಲ್ಲಿಕಾರ್ಜುನ್ ಚರಂತಮಠ ಮಾಹಿತಿ ನೀಡಿದ್ದಾರೆ. ಅವರ ಮುಂದಿನ ನಡೆ ಏನು ಎಂಬುದರ ಬಗ್ಗೆ ಅವರೇ ಹೇಳಿದ್ದಾರೆ ನೋಡಿ. ಈಗ ಬಾಗಲಕೋಟೆ ಉಪಚುನಾವಣೆ ಬಂತು. ಅದಕ್ಕೆ ನಿಮ್ದೇನು ಮುಂದೆ ಸ್ಟ್ಯಾಂಡ್? ನಮ್ದೀಗೇನು ಈಗ ನಾವು ಇದು ಸ್ಟಾರ್ಟ್ ಮಾಡ್ತೀವಿ. ನಾವು ಎಲ್ಲ ನಮ್ಮ ಕಾರ್ಯಕರ್ತನ ಭೇಟಿಯಾಗಿ ಮುಂದೆ ಯಾವ ರೀತಿ ಚುನಾವಣೆ ಮಾಡ್ಬೇಕಂತ ಹೇಳಿ ಎಲ್ಲಾರನ್ನು ಸಂಪರ್ಕ ಮಾಡಿ ಅದು ಒಂದು ನಿರ್ಣಯ ಮಾಡ್ತೀವಿ. ಅಂದ್ರೆ ಈಗ ನ್ಯೂಟ್ರಲ್ ಆಗಿ ಉಳ್ಬೇಕಂತ ಅಥವಾ ಒಂದ್ ಯಾವ್ದು ಪಕ್ಷಕ್ಕೆ ಗುರುತಿಸಿ ಆ ಪಕ್ಷದ ಪರವಾಗಿ ಕೆಲಸ ಮಾಡ್ಬೇಕಂತ ಸರ್ ನೀವು? ಇಲ್ಲ, ಅದನ್ನ ಈಗ ಎಲ್ಲಾರನು ವಿಚಾರ ಮಾಡ್ತೀವಿ. ಈಗ ನಮ್ಮ ಕಾರ್ಯಕರ್ತರು ಫೋನ್ ಮಾಡಕತ್ತಾರ ನಮ್ಗೆ ಏನ್ ಮಾಡುದು ಅಂತಂದು. ಕೆಲವು ಮಂದಿಗೆ ಏನಾಗೈತಿ, ಗೊಂದಲ ಮಾಡಕ್ ಹೋಗಕತ್ತಾರ ಅವರು, ನಾವು ನ್ಯೂಟ್ರಲ್ ಉಳಿತೀವಿ ಅಂತಂದು. ಹಂಗೇನ್ ನ್ಯೂಟ್ರಲ್ ಏನು ಉಳಿಯಂಗಿಲ್ಲ, ನಾವು ಯಾವ್ದಾರು ಒಂದು ಮಾಡೇ ಮಾಡ್ತೀವಿ. ನಿಮ್ಮ ಈ ಉಪಚುನಾವಣೆ ಹಿನ್ನೆಲೆ ಯಾರಾದ್ರೂ ನಿಮ್ಗೆ ಸಂಪರ್ಕ ಮಾಡಿದ್ರ? ಯಾವ ಪಕ್ಷದಿಂದ ಅಂದ್ರ ಬಿಜೆಪಿ ಅವರೊಬ್ರು ರಾಜ್ಯ ಮಟ್ಟದ ಒಬ್ರು ನಾಯಕರು ನನಗೆ ಕಾಲ್ ಮಾಡಿದ್ರು 2 ಸಲ, ನಿಮ್ಗೆ ಭೇಟಿ ಆಗೋದೈತಿ ಅಂತಂದು. ಆಯ್ತು, ಭೇಟಿ ಆಗ್ರಿ. ಅದು ಎದಕ್ಕೆ ಫೋನ್ ಮಾಡಿದ್ರು ಗೊತ್ತಿಲ್ಲ ನನಗೆ. ಮತ್ತೆ ಕಾಂಗ್ರೆಸ್ನವರು ಹೊಳಬಸವ ಶೆಟ್ಟರ್ ಫೋನ್ ಮಾಡಿದ್ರು 2 ಸಲ. ಅವರು ಬಂದು ನಿಮ್ಗೆ ಭೇಟಿ ಆಗಿ ಬರ್ಬೇಕಂತ ಮಾಡಿವಿ ಅಂತ. ಆಯ್ತು ಬರ್ರಿ ಅಂತ ಹೇಳಿ. ಅಂದ್ರೆ ಈಗ ರಾಜ್ಯ ಮಟ್ಟದ ನಾಯಕರು ಬಿಜೆಪಿ ಮಾಡಿದ್ರು ಅಥವಾ ಇಲ್ಲ ಸ್ಥಳೀಯ ಮಟ್ಟದ ನಾಯಕರಾಗ? ಸ್ಥಳೀಯ ಮಟ್ಟದವ್ರು ಯಾರು ನಮಗೆ ಫೋನ್ ಮಾಡಿಲ್ಲ, ರಾಜ್ಯ ಮಟ್ಟದವರು ಮಾಡಿದ್ರು. ಯಾರಂತ ಏನ್ ಹೇಳ್ಬೋದು ಅಂತ ಅವ್ರ ಹೆಸರು? ಈಗ ಸದ್ಯಕ್ಕೆ ಅವ್ರ ಹೆಸರು ಹೇಳುದು ಬೇಡ, ಮುಂದೆ ಅವರು ಬಂದು ಮಾತಾಡಿದ ಮ್ಯಾಗ ಹೇಳ್ತೀನಿ ಅವ್ರು ಯಾರು ಏನು, ಅದಕ್ಕೆ ವಿಷಯ ಏನು ಅಂತಂದು. ನಿಮ್ಗೆ ಯಾವ ಕಡೆ ಯಾವ ಪಕ್ಷದ ಮೇಲೆ ಹೆಚ್ಚು ಒಲವು ಐತಿ? ಈ ಸದ್ಯಕ್ಕೆ ನಮ್ಗೆ ಬಾಗಲಕೋಟೆ ಬಗ್ಗೆ ಹೆಚ್ಚು ಒಲವು ಐತಿ. ಬಾಗಲಕೋಟೆ ಡೆವಲಪ್ಮೆಂಟ್ ಬಗ್ಗೆ ಹೆಚ್ಚು ಒಲವು ಐತಿ. ಮತ್ತೆ ಈಗ ಈ ಕ್ಷೇತ್ರದಾಗ ಈಗ ಬಿಜೆಪಿ ಪಕ್ಷದಲ್ಲಿ ನಿಮ್ಮ ಸೋದರ ಸ್ಪರ್ಧೆ ಮಾಡುವಂತ ಸಾಧ್ಯತೆ ಇದೆ. ಅದಕ್ಕೆ ನೀವು ಮತ್ತೆ ಅವ್ರ ಜೊತೆನ ಅವ್ರ ಬಗ್ಗೆ ನಾವೇನು ಯೋಚನೆ ಮಾಡಿಲ್ಲ. ಅವ್ರ ಬಗ್ಗೆ ಏನು ಗೊತ್ತಿನೂ ಇಲ್ಲ. ಯಾರು ಸ್ಪರ್ಧೆ ಬಿಜೆಪಿ ಒಳಗೆ ಯಾರು ಸ್ಪರ್ಧೆ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಈ ಮತ್ತೆ ನೀವು ಈ ಬಿಜೆಪಿ ಪರವಾಗಿ ನಿಂತ್ರಂದ್ರೆ ನೀವೇನು ಆಕಾಂಕ್ಷಿಗಳಾಗ್ತಿರೋ ಏನು? ಇಲ್ಲ, ಗೊತ್ತಿಲ್ಲ. ಬಿಜೆಪಿ ಪರವಾಗಿ ನಾವು ಯಾರು ಇಲ್ಲ. ರಾಜ್ಯ ಮಟ್ಟದವ್ರು ನನ್ನ ಸಂಪರ್ಕ ಮಾಡಿದ್ರು, ನಿಮಗೆ ಭೇಟಿ ಮಾಡೋಕ್ ಬರುದೈತೆ ಅಂತ ಹೇಳಿದ್ರು ಅವ್ರು. ಅಷ್ಟೇ ಬಿಟ್ರೆ ಈಗ ರಾಜ್ಯ ಮಟ್ಟದವರು ನಿಮಗೆ ಸಂಪರ್ಕ ಮಾಡಿದ್ರು? ಅಲ್ಲ, ಎದಕ್ಕೆ ಅವ್ರ ಏನಾರು ಪರ್ಸನಲ್ ವಿಷಯ ಇದ್ರೆ ಐತೋ ಏನೋ ಗೊತ್ತಿಲ್ಲ, ಎದಕ್ಕೆ ಫೋನ್ ಮಾಡಿದ್ರು. ಅಂದ್ರೆ ನಿಮಗೆ ಅವ್ರ ಪಕ್ಷಕ್ಕೆ ಸ್ವಾಗತ ಮಾಡಿದ್ರ ಅಥವಾ ಪಕ್ಷ? ಇಲ್ಲ, ಅದ್ರ ಬಗ್ಗೆ ಏನಿಲ್ಲ. ಬರೀ ನಿಮ್ಮನ್ನ ಭೇಟಿ ಆಗ್ಬೇಕು. ಈಗ ಅವ್ರು ಭೇಟಿ ಆದ ನಂತರ ನೀವು ಪಕ್ಷಕ್ಕೆ ಬರ್ರಿ ಅಂತ ಹೇಳ್ತಾರ, ಆವಾಗ ನಿಮ್ಗೆ ಏನಾದ್ರು ಬೇಡಿಕೆ ಇರ್ತಾವ? ಈ ಸದ್ಯಕ್ಕೆ ಅಂಥದ್ದೇನು ಇದನ್ನ ಪ್ರಶ್ನೆ ಉದ್ಭವಿಸಿಲ್ಲ. ಈಗ ಅವ್ರು ಭೇಟಿ ಆದ್ಮೇಲೆ ಕ್ಲಿಯರ್ ಆಗೋದು ಅದು ಎದ್ರ ಸಂಬಂಧ ಏನು ಅಂತ. ಅವ್ರು ಯಾವಾಗ ಭೇಟಿ ಆಗಬಹುದು ಏನು? ಭೇಟಿ ಹಾಕಿ ಅಂತ ಹೇಳಿದಾರೆ ಸದ್ಯದಲ್ಲಿ. 2 ಸಲ ಫೋನ್ ಮಾಡಿದ್ರು. ನಾನು ಸ್ವಲ್ಪ ಒಬ್ರು ತೀರ್ಕೊಂಡಿದ್ರು ಅಂತ ಬಾಂಬೆಗೆ ಹೋಗಿದ್ದೆ, ಭೇಟಿ ಆಗ್ಬೋದು. ಈಗ ಕಾಂಗ್ರೆಸ್ದಲ್ಲಿ ಅಕಸ್ಮಾತ್ ನಿಮಗ ಆಹ್ವಾನ ಮಾಡಿದ್ರ ಅದು ನಿಮಗೂ ಟಿಕೆಟ್ ಆಕಾಂಕ್ಷಿಗಳು ಹಿಂಗ ಏನಾದ್ರು ನೀವು ಇಡ್ಬೋದು? ಅದೇ ಈಗ ಒಂದು ಸದ್ಯದಲ್ಲೇ ಅದನ್ನೊಂದು ಇದನ್ನ ಮಾಡ್ತಾ ಇದ್ದೀನಿ. ಮಾಡಿ ಎಲ್ಲರೂ ನಮ್ಮ ಕಾರ್ಯಕರ್ತರಿಗೆ ಮೊದಲು ಭೇಟಿ ಆಗ್ತೇನೆ. ಯಾಕಂದ್ರೆ ಇದೊಂದು ಆಕಸ್ಮಿಕವಾಗಿ ಬಂದಿರತಕ್ಕಂಥ ಚುನಾವಣೆ ಇದು. ನಾವು ಯಾರು ಇದನ್ನ ನಿರೀಕ್ಷೆ ಮಾಡಿರ್ಲಿಲ್ಲ. ಇನ್ನೂ 2.5 ವರ್ಷ ಅವಧಿ ಐತಿ ಇದ್ರದ್ದು. ಹಿಂಗಾಗಿ ಮುಂದೆ ಏನು ಡಿಸಿಷನ್ ತಗೊಂತಿದ್ವಿ. ಬಟ್ ಈಗ ಆಕಸ್ಮಿಕ ಬಂದಿದ್ರಿಂದ ನಮ್ಮ ಲಾಸ್ಟ್ ಟೈಮ್ ನಮ್ಗೆ ಭಾಳ ದೊಡ್ಡ ಪ್ರಮಾಣ ಬೆಂಬಲ ಸಿಕ್ಕೈತಿ ನಾವು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿದಾಗ. ಅದಕ್ಕೆ ಹೋಗಿ ಅವ್ರನ್ನೆಲ್ಲರನ್ನೂ ನಾನು ಭೇಟಿಯಾಗಿ ಅವ್ರೆಲ್ಲರದ್ದು ಅಭಿಪ್ರಾಯ ತಿಳ್ಕೊಂಡು ಮುಂದೆ ನನ್ನ ನಿರ್ಣಯ. ಈಗ ಹೋಲಿಸದೆ ವಿಧಾನಸಭೆ ಚುನಾವಣೆಯಾಗ ನೀವು ಸ್ಪರ್ಧೆ ಮಾಡಿದ್ದಕ್ಕೆ ಒಬ್ಬ ಅಭ್ಯರ್ಥಿಗೆ ಗೆಲುವು ಇನ್ನೊಬ್ಬೊಬ್ಬರಿಗೆ ಸೋಲು ಅಂತ ಆಗಿತ್ತು. ನಿಮ್ದು ಪರಿಣಾಮ ಸಾಕಷ್ಟು ಬೀರೈತಿ. ಈ ಸಲ ಉಪಚುನಾವಣೆ ಯಾವ ತರ ಪರಿಣಾಮ ಬೀರ್ಬೋದು? ಇದು ನಮಗ್ ಬೆಂಬಲ ಸಿಕ್ಕಿದ್ ಕರೆಕ್ಟ್. ನಮ್ಮ 264 ಬೂತ್ ಒಳಗ 263 ಬೂತ್ ಒಳಗೂ ನಮ್ಗೆ ಓಟ್ ಬಿದ್ದಾವ್. ಎಲ್ಲದ್ರೊಳಗೂ ನಮ್ಮ ಕಾರ್ಯಕರ್ತರದಾರ, ನಮ್ಮ ಅಭಿಮಾನಿಗಳದಾರ. ಬರೀ ಒಂದೇ ಒಂದು ಬೂತ್ ಒಳಗೆ ನಮ್ಗೆ ಓಟ್ ಬಿದ್ದಿಲ್ಲ ಪೂರಾ ಇಡೀ ಕಾನ್ಸ್ಟಿಟ್ಯೂನ್ಸಿ ಒಳಗೆ. ಹೀಗಾಗಿ ಎಲ್ಲರೂ ನಮ್ಗೆ ಪಾಸಿಟಿವ್ ಆಗಿ ನಮಗೆ ವೋಟ್ ಮಾಡಿದಾರ. ಅದಕ್ಕೆ ಈಗ ನಾವು ನಾ ಏನಾರ ಹೇಳಿ ಮತ್ತೆ ಎಲ್ಲರನ್ನೂ ನಿರಾಶೆ ಮಾಡೋದು ಬೇಡ. ಅದಕ್ಕೆ ನಾವು ಎಲ್ಲರೂ ನಮ್ಮ ಹತ್ರ ಒಂದು ಸುಮಾರು 200 ಚಿಲ್ಲರೆ ವಾಟ್ಸಪ್ ಗ್ರೂಪ್ ಅದಾವ. ಅದ್ರೊಳಗೆ ಒಂದು 2,500-3 ಸಾವಿರ ಮಂದಿ ಕಾರ್ಯಕರ್ತರದ್ದು ಲಿಸ್ಟ್ ಐತೆ ನಮ್ಮ ಹತ್ರ. ಅವ್ರನ್ನೆಲ್ಲರನ್ನು ಕನ್ಸಲ್ಟ್ ಮಾಡಿ ಒಂದು ನಿರ್ಧಾರಕ್ಕೆ ಬರ್ಬೇಕಂತ ಮಾಡೀವಿ ನಾವು. ಯಾವಾಗ ನಿರ್ಧಾರ ಮಾಡ್ಬೋದು? ಈಗ ಮಾಡ್ತೀವಿ. ಒಂದು ಈ
ಬಹುಶಃ ಫೆಬ್ರವರಿ ಎಂಡ್ ಒಳಗೆ ಮಾಡ್ಬೋದು. ಈಗ ಹೆಂಗಿದ್ರು ಜನವರಿ ಮುಗ್ಯಾಕ್ ಬಂತು, ಫೆಬ್ರವರಿ ಎಂಡ್ ಒಳಗೆ ಮಾಡ್ಬೋದು. ಅಂದ್ರೆ ಬಾಗಲಕೋಟೆ ಮತಕ್ಷೇತ್ರ ನಿಮ್ದಾದಂತ ಒಂದು ಮಹತ್ವ ಪಡೆದುಕೊಂಡಿದೆ. ಹ್ಮ್. ಆ ನಿಟ್ಟಿನಲ್ಲಿ ನಿಮ್ ಸಂಬಂಧ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ. ಹೌದು. ಅವ್ರು ನೀವು ಏನಂತ ಸಂದೇಶ ಕೊಡ್ತೀರಿ, ಯಾವಾಗಂತ ಮಾಡಿ? ಯಾರು ಗೊಂದಲನಾಗಿರೋದು ಬೇಡ. ನಾನು ಎಲ್ಲಾರನ್ನು ಬಂದು ನಾನೇ ಬಂದು ಕಾರ್ಯಕರ್ತರನ್ನ ನಮ್ಗೆ ಯಾರು ಹೋದ್ಸಲ ಬೆಂಬಲ ಕೊಟ್ಟಿದ್ದು ಎಲ್ಲರನ್ನು ಸಂಪರ್ಕ ಮಾಡಿ ಅವ್ರ ಅಭಿಪ್ರಾಯ ತಗೊಂಡು ಎಲ್ಲರೂ ಕೂಡಿ ಕೆಲಸ ಮಾಡೋಣ ಅಂತ ಅವ್ರಿಗೆ ಸಂದೇಶ ಕೊಡ್ತೀನಿ. ಥ್ಯಾಂಕ್ ಯು.